ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು,
ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 20 ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಒಂದು ದುರಂತ ಘಟನೆ ನಡೆದಿದೆ. ಮೇಘಾನಿ ನಗರದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ಪರಿಣಾಮ 241 ಜನ ಪ್ರಯಾಣಿಕರು, ಹಾಸ್ಟೆಲ್ನ 24 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದಲ್ಲಿ ಮೃತದೇಹಗಳಂತೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಅಹಮದಾಬಾದ್ ದುರಂತ ಯಾವ ರೀತಿ ಅವಾಂತರಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಮಾನ ದುರಂತದಲ್ಲಿ 265 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 241 ಜನ ಪ್ರಯಾಣಿಕರು, 23 ಜನ